ಈ ಒಂದು ಸಮುದಾಯಗಳ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತೆ ಸರ್ ದಯಮಾಡಿ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಜೈ 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 ಭೀಮ್. ಸುಡುಗಾಡು ಕ್ಷೇತ್ರ ಸಮಾಜ ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ನಮ್ಮ ಸಮಾಜ ಅನ್ನೋದು ಈ ವರ್ಷ ಇಲ್ಲಿ ಸ್ವಾತಂತ್ರ್ಯ ಚಿಕ್ಕುಡುಗ 69-79 ವರ್ಷ ಆದ್ರೆ ನಮ್ಮ ಜನ ಇನ್ನುವರೆಗೆ ಹಿಂಗೆ ಉಳ್ದೈತಿ. ಇದಕ್ಕೆ ಜನಗಳಿಗೆ ಇನ್ನುವರೆಗೆ ಅದು ಟೆಂಟ್ಗಳದಾವ, ಮನೆಗಳದಾವ, ಸರ್ಕಾರ ಸೌಲಭ್ಯ ನಮ್ಮ ಜನಗಳಿಗೆ ಕೆಲ ಮಂದಿ ರೇಷನಿಂಗ್ ಕಾರ್ಡ್ಗಳಿಲ್ಲ, ಕೆಲ ಮಂದಿ ಹುಡುಗರು ಸಾಲಿ ಕಲ್ತವರು ಅವ್ರಿಗೆ ಏನು ಉದ್ಯೋಗ ಇಲ್ಲ. ಹಿಂಗಾಗಿ ನಮ್ಮ ಸಮಾಜ ಪೂರ್ತಿ ಹಿಂದೆ ಉಳ್ದೈತೆ. ಇದಕ್ಕೆ ಸರ್ಕಾರ ಅನ್ನೋದು ನಮ್ಮಂಥವ್ರು ಬಡ ಮಂದಿಗೆ ಒಂದು ದಾರಿ ದೀಪ ಆಗಿ ಒಳ್ಳೆಯದಾಗಿ ಮಾಡಬೇಕು. ಮತ್ತು ನಮ್ಮಂಥವ್ರನ್ನ ತುಳಿತೆ ಅಂತಂದರೆ ನಮ್ಮ ಸಮಾಜ ಏನು ಮಾಡಬೇಕಾಗತ್ತೆ, ಸುಡುಗಾಡದಲ್ಲೇ ಉಳಿಯಂಥದ್ದೈತೆ. ಇನ್ನುವರೆಗೆ ನಮ್ಮ ಸಮಾಜ ಎಷ್ಟೋ ಸಮಾಜಗಳು ಎಲ್ಲ ಮಂದಿ ಮಿನಿಸ್ಟ್ರುಗಳು, MP ಗಳು MLಗಳು ಇದಾರೆ. ಅದು ನಮ್ಮ ಸಮಾಜಗಳು MP ಗಳು ಇಲ್ಲ. ನಮ್ಮ ಮಂದಿ ಊರು ತಿರುಗಾಡ್ಕೊಂತು ಅಲೆಮಾರಿ ಜನ ಗುಡಿಸಲು ಹಾಕ್ಕೊಂತು ನಾಲ್ಕು ನಾಯಿ 4 ಕುದುರೆ ತಿರುಗೋ ಹೋದ ಮಂದಿ ಅಂಥವ್ರಿಗೆ ಈಗ ಒಂದೊಂದು ಊರಲ್ಲಿ ನೆಲೆಯಾಗಿ ಈಗ ನಮ್ಮ ಓಟ್ ಅದಾವ, ನಾವು ಓಟ್ ಹಾಕಿವಿ. ನಾವು ಕೆಲವು ಜಾಗದಾಗ ನಮ್ಮ ಊರಲ್ಲಿ ನಾವು ಮೆಂಬರ್ಗಳಾಗಿವಿ, ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿವಿ. ಆದರೆ ಇಷ್ಟುವರೆಗೆ ಆದರೂ ನಮ್ಮ ಸಮಾಜ ಇನ್ನೊಂದು ಹಿಂದೆ ಉಳಿದೈತಿ. ಈಗ ನಮ್ಮ ಸಿದ್ದರಾಮಯ್ಯ ಅವರು ಎಲ್ಲ ನಮ್ಮ ಬಡರ ಬಗ್ಗೆ, ಹಿಂದುಳಿದ ವರ್ಗದವ್ರ ಬಗ್ಗೆ ಅವರು ಭಾಳ ಕಲಿಕರಿ ಇದ್ದಂಥ ವ್ಯಕ್ತಿಗಳು. ಮತ್ತು ಸುಡುಗಾಡು ಕ್ಷೇತ್ರ ಬಂತು ಎಲ್ಲ ಜನಗಳಿಗೆ ಹಿಂದುಳಿದ ಮಂದಿ ಒಳ್ಳೇದು ಮಾಡಬೇಕಂತ ಅವಳ ಭಾಳ ಅಭಿಪ್ರಾಯ ಐತೆ. ಅಂಥವ್ರಿಗೆ ಇಂಥದ್ದು ಮಾಡಿದಂತ ನಾವು ಅವ್ರು ನಮ್ಮಂಗಿಲ್ಲ. ಆದರೂ ಅವ್ರು ಯಾರೋ ಮಾತು ಕೇಳಿ ಯಾರೋ ನುಡಿ ವಿಚಾರ ಎಲ್ಲ ಮಾಡಿ ಇದು ಮಾಡಿರಬೇಕು. ಆದರೂ ದಯವಿಟ್ಟು ಸಿದ್ದರಾಮಯ್ಯಗಳಿಗೆ ನಮ್ಮ ಎಲ್ಲ ಸುಡುಗಾಡು ಅಲೆಮಾರಿ ಸುಡುಗಾಡು ಸಮಾಜ, ನಮ್ಮ ಸಮಾಜ ನಿಮ್ಮ ಮ್ಯಾಗ ಅಪಾರ ನಂಬಿಕೆ ನೀವು ಮಾಡ್ತೀರಿ. ನಿಮಗೆಲ್ಲ ನೀವು ಇದರಲ್ಲೇ ಬಡ ಬಗ್ಗೆ ಕನಿಕರಿ ಇದ್ದವರು ಅಂತ ವ್ಯಕ್ತಿಗಳಿಂದ ನಮ್ಗೆ ಭಾಳ ಅಭಿಮಾನ ಐತೆ. ದಯವಿಟ್ಟು ನಮ್ಮ ಜನಗಳನ್ನೇ ನೀವು ಬೀದಿ ಪಾಲು ಮಾಡಬಾಡ್ರಿ. ಹೆಂಗೆ ಮಾಡಬೇಡ ಅಂದರೆ ಈಗೆಲ್ಲ ನಾವು ಈಗ ಇಷ್ಟು ದೂಷ ಭಿಕ್ಷಾ ಬೇಡ್ಕೊಂಡು ತಿಂದು ಬಂದು ಈಗ ನಾವು ಒಂದು ನೆಲೆಕ್ಕೆ ಹತ್ತಿ ಊರಲ್ಲೇ ಒಂದು ಗ್ರಾಮಸ್ಥರಾಗಿ ಮೊದಲು ಅಲೆಮಾರಿಗಳಿದ್ವಿ, ಈಗ ಒಂದು ಗ್ರಾಮ ಊರಲ್ಲಿ ಒಂದು ಉಳ್ಕೊಂಡ್ವಿ. ಅದು ನಮ್ಮ ಬಿಡ್ತಾರೆ. ಮತ್ತು ನಾವು ಎಲ್ಲಿ ಹೋಗ್ಬೇಕು, ಅಲೆಮಾರಿ ಊರು ತಿರುಗಾಡಿ ಮತ್ತು ಭಿಕ್ಷೆ ಬೇಡ್ಕೊಂಡು ತಿನ್ನೋದು ಪ್ರಸಂಗ ನಮ್ಗೆ ಕೊಡಬಾಡ್ರಿ. ಈಗ ನಾವು ಭಿಕ್ಷೆ ಬೇಡಬಾರ್ದಂತ ನಮಗೂ ಬಿಟ್ಟಿವಿ. ಈಗ ನೀವೇನೋ ಒಂದು ಮಾಡ್ತಾರೆ ಅಂತೇಳಿ ನಾವು ಬಿಟ್ಟಿವಿ. ಮತ್ತು ನೀವು ಮಾಡ್ಲಿಕ್ಕೆ ಅಂದರೆ ಮತ್ತು ಪುನಃ ನಾವು ಅದೇ ಸ್ಥಾನಕ್ಕೆ ಹೋಗೋದಾಗುತ್ತೆ. ಅದಕ್ಕೆ ದಯವಿಟ್ಟು ಇದು ಕಾಂಗ್ರೆಸ್ ಸರ್ಕಾರ ಅಂದರೆ ಬಡವರ ಸರ್ಕಾರ. ಮೊದಲು ಇಂದಿರಾ ಗಾಂಧಿಯವರು, ನೆಹರು ಅವರು ಇದ್ದರು ನಮ್ಮ ಜನಗಳಿಗೆ. ಮತ್ತು ನಮ್ಮ ಇವು ದೇವರಾರ ಅರಸುಗಳು, ಈ ಹಿಂದಿನ ಕಾಲದ ನಮ್ಮ ಎಸ್ ಎಂ ಕೃಷ್ಣಗಳು. ಈಗ ನಮ್ಮ ಸರ್ಕಾರ ಈ ಕಾಂಗ್ರೆಸ್ಗೆ ಬಡವರ ಜನ ಮ್ಯಾಗೆ ಪಕ್ಷದು ಬಡವರ ಪಕ್ಷ. ಆ ಬಡವರ ಪಕ್ಷಕ್ಕೆ ನೀವು ಸರ್ಕಾರ ಇದ್ರಿ. ದಯವಿಟ್ಟು ನಿಮಗೆ ಇದು ಇವತ್ತು ನಾಳೆ 2 ದಿನದಲ್ಲೇ ನಮಗೇನನ್ನೋ 1% ನೀವು ದಯವಿಟ್ಟು ಕೊಡಬೇಕು. ಇಲ್ಲ ಅಂದರೆ ನಾವು ಇಲ್ಲೇ ಈ ಫ್ರೀಡಮ್ ಪಾರ್ಕ್ನಲ್ಲೇ ನಮ್ಮ ಹೆಣ್ಣುಗಳು ಬೆಳ್ತಾವೆ, ಇಲ್ಲಿ ಉರುಳಾಕೊಂಡು ಸಾಯೋದಾಗುತ್ತೆ, ಇಲ್ಲ ಇಸಾ ಕುಡಿದು ಸಾಯೋದಾಗುತ್ತೆ. ದಯವಿಟ್ಟು ನಮ್ಮ ಈ 1% ಸಿಗುವವರೆಗೂ ನಾವು ಇಲ್ಲಿದ್ದಲ್ಲಿ ಕದಲಂಗಿಲ್ಲ. ನಮ್ಮ ಹೆಸರು ತಿಪ್ಪಣ್ಣ ಲಕ್ಷ್ಮಣ್ಣ ಅಗಸದವರು. ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಈಗ ಇದು PKC ಉಪಾಧ್ಯಕ್ಷ ಇದ್ದೀನಿ, ಲೋಕಾಪುರ. ಸರ ಈಗ ಎಲ್ಲ ಮಾತಾಡಿದ್ವಿ. ಆದರೂ ನಮ್ಮ ಜನ ಅಂದ್ರೆ ಪೂರ್ತಿ ಇನ್ನೂ ಹಿಂದೈತಿ. ಹೆಂಗಂದ್ರೆ 1% ಕೊಡ್ಲಿಕ್ಕೆ ನೀವು ಸರ್ವೆ ಮಾಡಿರಿ. ಹೆಂಗೆ ಸರ್ವೆ ಮಾಡಿದಂದರೆ ಮೊದಲು ನಮ್ಮ ಸದಾಶಿವ ಆಯೋಗರು ಎಲ್ಲ ಜನಗಳು ಸರ್ವೆ ಮಾಡಿರಲ್ಲ, ಹಂಗೆ ಸರ್ವೆ ಮಾಡಿರಿ. ನಮ್ಮ ಜನಗಳು ಎಲ್ಲಿದಾರೋ ನೋಡಿರಿ. ನಮ್ಮ ಗುಡಿಸಲು ಇದಾರೋ, ಏನು ಮನೆಗಳು ಇದಾರೋ, ಅವ್ರ ನೌಕರಿ ಐತೋ ಇಲ್ಲೋ, ಮತ್ತು ಏನು ಶ್ರೀಮಂತರು ಅದಾರೋ ಏನು ಬಡವರು ನೋಡಿ ಸರ್ವೆ ಮಾಡಿರಿ. ಸರ್ವೆ ಮಾಡಿ ನಮ್ಮ ಜನಗಳಿಗೆ ನೋಡಿದ್ರೆ ನಾವು ನ್ಯಾಯ ಕೊಡ್ರಿ. ಈಗ ಈ ಲಮಾಣಿ ಮಂದಿ, ಈ ಕುಂಚ ಕೂರುವ ಮಂದಿ, ಈ ಸಮಾಜ ದೊಡ್ಡದಾಗೈತಿ. ಅವ್ರ ಮಿನಿಸ್ಟ್ರುಗಳದಾರ, ದೊಡ್ಡ ಮನೆಗಳದಾರ, ಬಿಲ್ಡಿಂಗ್ಗಳದಾವ, ಹೊಲಗಳದಾವ, ಬೇಕಾದ ಮಂದಿ ಇದಾರೆ. ನಮ್ಮ ಜನ ಈ 70-80 ವರ್ಷ ಆದರೂ ಕೂಡ ಇದ್ರೂ ನಮ್ಮ ಜನಗಳು ಇನ್ನೂ ಎಲ್ಲಿದ್ದಾರೆ ಅಲ್ಲೇ ಇದಾರೆ. ಈ ತಿಳುವಳಿಕೆ ಮಂದಿ, ಸುಡುಗಾಡು ಕ್ಷೇತ್ರ ಮಂದಿ, ಊರು ತಿರುಗಾಡ್ಕೊಂಡು ಭಿಕ್ಷಾ ಬೇಡ್ಕೊತೀನಿ ಮಂದಿ, ಕೆಲ ಅಲೆಮಾರಿ ಜನಗಳು, ಇವರಿಗೆಲ್ಲ ಏನೂ ಗೊತ್ತಿಲ್ಲ. ಇನ್ನಾದ ಕೆಲ ಮಂದಿ ರೇಷನ್ ಕಾರ್ಡ್ಗಳಿಲ್ಲ, ಕೆಲ ಮಂದಿ ವೋಟರ್ ಲಿಸ್ಟ್ಗಳಿಲ್ಲ. ಸರ್ಕಾರ ಸೌಲಭ್ಯ ಇದ್ರೂ ಕೂಡ ನಮ್ಮ ಜನಗಳು ಎಲ್ಲಿದ್ದಾರೆ ಅಲ್ಲೇ ಇದಾರೆ. ತಿಂದ್ರು ಹೋಗ್ಬಿಟ್ಟು ನಮ್ಮಂಥವ್ರು ಈಗ 1% 5% ಕೊಟ್ಟು ಈಗ ಅವ್ರಿಗೆ ಸೇರಿಸಿರಿ ಅವ್ರು ನಮ್ಮ ತುಳಿದು ಬಿಡ್ತಾರೆ. ಹೆಂಗೆ ತುಳಿತಾರೆ ಅಂದರೆ ನಾವು ಹೋಗಂಗಿಲ್ಲ. ನಮ್ಮ ಮಂದಿ ಅಲ್ಲಿ ಆಫೀಸ್ಗೆ ಭೇಟಿ ಆಗಂಗಿಲ್ಲ. ಎಲ್ಲ ಆಫೀಸ್ ನಮ್ಮ ಎಲ್ಲಿ ಒಬ್ಬರು ಹೋಗ್ತಂದು ಏನು ಮಾಡ್ಕೊಳಂಗಿಲ್ಲ. ಹಿಂಗಾಗ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಇನ್ನೂ ಸಲ ಅವರು ದಯವಿಟ್ಟು ನಮಸ್ಕಾರ ಮಾಡಿ ಹೇಳ್ತೀವಿ, ನಮ್ಮ ಜನಗಳಿಗೆ ಒಂದು ನ್ಯಾಯ ಒದಗಿಸ್ಕೊಡ್ರಿ. ಇಲ್ಲ ಅಂದರೆ ಭಿಕ್ಷೆ ಬೇಡೋಕೆ ಅನುಮತಿ ಕೊಡ್ರಿ. ಇಲ್ಲ ಅಂದರೆ ನಮ್ಮ ಜನಗಳ ಸರ್ವೆ ಮಾಡ್ರಿ. ನಮ್ಮ ಜನಗಳದು ಅಖಿಲ ಕರ್ನಾಟಕ ರಾಜ್ಯ ಒಳಗೆ 31 ಜಿಲ್ಲೆ ಒಳಗೆ ಎಲ್ಲ ಯಾವ ಜಿಲ್ಲೆ ಒಳಗೆ ಡಿಶವರಿಗೆ ಅನ್ವಯಿಸ್ಕೊಡ್ರಿ. ಸಮಾಜಗಳ ಕಲ್ಯಾಣಕ್ಕೆ ಅನ್ವಯಿಸ್ಕೊಡ್ರಿ. ಎಲ್ಲೆಲ್ಲಿ ಇದಾರೋ ಸುಳ್ಳಾಡ್ಸಿದ್ರು, ಎಲ್ಲಿ ಅಲೆಮಾರಿ ಜನ ಸರ್ವೆ ಮಾಡಿರಿ. ಅವ್ರು ಯಾವ ಸ್ಥಿತಿಗತಿಗಳಿದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ.
ಗೊತ್ತಾಗುತ್ತೆ. ಆಗ ನಿಮಗೆ ಕರುಣೆ ಬರ್ತದೆ, ನೀವು ಮತ್ತು ಮಾಡ್ತೀರಿ. ನೋಡ್ರಿ ನಮ್ಮ ಪರಿಸ್ಥಿತಿ ನೋಡಿ ನೀವು. ಈಗ ನೀವು ಇಲ್ಲಿ ಬೆಂಗಳೂರಲ್ಲಿ ಯಾರೋ ಇಲ್ಲಿ ಬರ್ತಾರ ಹೋಗ್ತಾರ, ಬಂದವ್ರು ಹೋಗೋದು ಮಾಡ್ತಾರೆ, ಅವರು ನೋಡಿರಬೇಕು. ನಮ್ಮ ಸಿದ್ಧ ಒಳಗೆ ಬಂದು ನೋಡಿರಿ, ಇನ್ನಾದ್ರೊಳಗೆ ಕೆಲವು ಹಳ್ಳಿ ಒಳಗೆ ಇನ್ನೂ ನಮಗೆ ಜನಗಳಿಗೆ ತಹಶೀಲ್ದಾರ್ಗಳು ಜಾತಿ ಸರ್ಟಿಫಿಕೇಟ್ ಕೊಡ್ಬೋಡ್ರಿ ಆಗ್ಯಾರ. ಕೆಲವು ಹುಡುಗರಿಗೆ ಜಾತಿ ಸರ್ಟಿಫಿಕೇಟ್ ನೀವು ಯಾವ ಜಾತಿ ಅವರು ಸುಳ್ಳು ಎಲ್ಲಿ ಅವರು ಇದಕ್ಕೆ ಕೇಳ್ತಾರೆ. ಅಲ್ಲಿದ್ದ ಕೆಲವು ಮಂದಿ ಮನೆ ಕೇಳಕ್ಕೆ ಹೋದ್ರೆ ಮನಿ ಇಲ್ಲ ಹೋಗಿ ಎಲ್ಲಿದ್ದ ಟೆಂಟ್ ಹಾಕೊಂತೇವೆ, ಏನು ಸರ್ಕಾರ ಜಾಗ ಇಲ್ಲಪ್ಪ, ಗೌರ್ಮೆಂಟ್ ಜಾಗ ಇಲ್ಲ ಅಂತಾರೆ. ಹಿಂಗಾಗಿ ಕೆಲವು ಜನಗಳಿಗೆ ನಮ್ಮ ಸುಡಗಾಡು ಸಿದ್ಧರದು ಅಲೆಮಾರಿ ಜನಗಳಿಗೆ ಅಂದರೆ ಕೆಲವು ಮಂದಿ ಇನ್ನೂ ಅಧಿಕಾರಿಗಳಿಗೆ ನಮ್ಮದು ಗೊತ್ತೇ ಇಲ್ಲ. ದಯವಿಟ್ಟು ಕೆಲಸ ಮಾಡಿರಿ, ನಿಮ್ಮದು ನೆನೆಸ್ತೀವಿ. ಇಲ್ಲ ಅಂದರೆ ಎಲ್ಲ ಜಿಲ್ಲೆಗಳಿಗೆ ಸಮಾಜ ಕಲ್ಯಾಣ ಆಫೀಸ್ ಒಳಗೆ ಒಂದು ಲೆಟರ್ ಕಳಿಸಿ ನಮ್ಮ ಸರ್ವೆ ಮಾಡಿಸ್ರಿ, ಹಳ್ಳಿ ಸರ್ವೆ ಮಾಡಿರಿ. ಸರ್ ನಾವು ಬಡವರು ಇದೀವೋ ಏನು ಶ್ರೀಮಂತರು ಇದೀವೋ, ನಮ್ಗೆ ಮನೆಗಳದಾವು ಗುಡಿಸೋದಾವು ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ನಿಮಗೆ ಮುಂದಿನ ತೀರ್ಮಾನ ತಗೋರಿ. ನಮ್ಮ ಹೆಸರು ತಿಪ್ಪಣ್ಣ ಲಕ್ಷ್ಮಣ್ಣ ಅಗಸ್ತವರು, ಬಾಗಲಕೋಟೆ ಜಿಲ್ಲಾ, ಮುಧೋಳ ತಾಲೂಕು, ಲೋಕಾಪುರದವರು. ಈಗ ನಾವು ಬಾಗಲಕೋಟೆ ಜಿಲ್ಲೆಯಿಂದ ಸುಡಗಾಡು ಸಿದ್ಧ ಸಮಾಜದವರು ಮತ್ತು ಬಾಗಲಕೋಟೆ ಕರ್ನಾಟಕ ರಾಜ್ಯದ ಮತ್ತು ನಾವು ಉಪಾಧ್ಯಕ್ಷರಾಗಿ ಸೇವೆ ಮಾಡ್ತಾಯಿದ್ವಿ. ಆದರೆ ಈಗ ನಮ್ಮ ಒಂದು ಸಮಾಜದ ಈ ಒಂದು ಹೋರಾಟಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ. ನಮಗೆ ನಿಜವಾಗಿ ಇದು ತುಂಬ ಅನ್ಯಾಯವಾಗಿದೆ. ಸರ್ಕಾರ ನಮಗೆ 1% ಕೊಟ್ಟಿದ್ದೇ ಸ್ವಲ್ಪ ಖುಷಿಯಾಗಿತ್ತು. ಅದನ್ನು ಸಹ ಪುನಃ ಕಸ್ಕೊಂಡಿದ್ದಾರೆ ಅಂದಮೇಲೆ ನಮ್ಮ ಇಡೀ ಅಲೆಮಾರಿ ಸಮುದಾಯ ಮತ್ತು ನಮ್ಮ ಸುಡಗಾಡು ಸಿದ್ಧರ ಸಮುದಾಯಕ್ಕೆ ಒಂದು ಜೀವಂತ ಗೋರಿಯನ್ನು ಮಾಡಿದ್ದಾರೆ ಅವರು. ಭಾಳ ಅನ್ಯಾಯವಾಗಿದೆ, ಅಘೋರವಾದಂಥ ಅನ್ಯಾಯ ಆಗಿದೆ. ನಮ್ಮನ್ನು ಸಂಪೂರ್ಣವಾಗಿ ತುಳಿದು ನಾಶ ಪಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಸದಾ ನಾವು ಹೋರಾಟದಲ್ಲಿ ಇದ್ದೇ ಇರ್ತೀವಿ. ಆದರೂ ಮುಖ್ಯಮಂತ್ರಿ ಸಾಹೇಬರು ಇದನ್ನು ನಮ್ಮ ಸಮಾಜವನ್ನು ಗುರುತಿಸಿ ಈಗಾದರೂ ಏನಾದರೂ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ತಂದುಕೊಟ್ರೆ ಒಳ್ಳೆಯದಾಗುತ್ತೆ. ಇಲ್ಲವಾದರೆ ನಾವು ಬೀದಿ ಪಾಲಾಗುವಂಥ ವಿಷಯ ಬಂದಿದೆ. ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ನಮ್ಮ ಕಡೆ ಗಮನ ಕೊಡಬೇಕಂತೇಳಿ ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.